ಇವತ್ತಿನ ಈ BJP ಅವರು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಈ ಖರ್ಗೆ ಸಾಹೇಬರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂಥೇಳಿ ಅವರು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಅವರ ಏನು ಗುಂಡಾ ವರ್ತನೆಗೆ ನಾವು ಯಾವುದು ಹೆದರೋದಿಲ್ಲ. ನಾವು ಗಾಂಧಿಗಿರಿ ಮುಖಾಂತರ ಏನು ಗಾಂಧಿಯವರು ಒಂದು ಕಪಾಳಕ್ಕೆ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡು ಅಂತಕ್ಕಂಥ ಉದಾಹರಣೆ ಕೊಟ್ಟಿದ್ದರು. ಆ ಹಾದಿ ಮೇಲೆ ನಡೀತಕ್ಕಂಥ ಕಾಂಗ್ರೆಸ್ಸು ಇವತ್ತು ಖರ್ಗೆ ಸಾಹೇಬರು ಮನೆ ಬರ್ತಕ್ಕಂಥ ಅತಿಥಿಗಳಿರ್ಬೋದು, ವಿರೋಧಿಗಳಿರ್ಬೋದು, ಅವರಿಗೆ ಸ್ವಾಗತ ಮಾಡೋಂತಕ್ಕಂಥದ್ದು ಧರ್ಮ ಖರ್ಗೆ ಸಾಹೇಬ್ರದ್ದು. ಅದಕ್ಕೋಸ್ಕರ ಅವರಿಗೆ ಈ ಮನೆಗೆ ಮುತ್ತಿಗೆ ಹಾಕಲು ಬಂದಲ್ಲಿ ಅವರಿಗೆ ಎಳೆನೀರು, ಮಜ್ಜಿಗೆ, ನೀರು ಕೊಟ್ಟು ಅವರಿಗೆ ಬುದ್ಧಿ ಮಾತನ್ನು ಹೇಳಿ ತಿಳಿಸಿ ಕಳಿಸ್ತೇವೆ. ವಿಚಾರವಂತರು ಒಳ್ಳೆಯ ವಿಚಾರದಿಂದ ಪ್ರೊಟೆಸ್ಟ್ ಮಾಡಬೇಕು. ಒಂದು ರಾಜ್ಯದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು BJP ಅವರು ನಿಜವಾದ ಕಾಳಜಿವಂತರಿದ್ದರು. ಒಂದು ಸದನದಲ್ಲೇ ಮಹಿಳೆ ಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಹೋದಂಥ ಶಾಸಕರು ಇನ್ನೂವರೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂಸತ್ತಿನಲ್ಲಿ ಅವಮಾನಿಸಿದಕ್ಕಂಥ ಗೃಹ ಸಚಿವರು ದೇಶ ತುಂಬ ಹೋರಾಟ ನಡೆದರೂ ಕೂಡ ಜನಸಾಮಾನ್ಯರ ಒಂದು ಕಳಕಳಿಗೆ ಒಂದು ರಾಜೀನಾಮೆ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಇಂಥ ಒಂದು ವಿಚಾರಧಾರೆ ಇರ್ತಕ್ಕಂಥವರು ಖರ್ಗೆ ಸಾಹೇಬರ ಮೇಲೆ ದುರುದ್ದೇಶದಿಂದ ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಹೊರತು ಒಂದು ಜನರ ನೈತಿಕತೆಯನ್ನು ಇಟ್ಟುಕೊಂಡು ಜನರ ನೋವನ್ನು ನಾವು ಏನಾದರೂ ಹೋಗಲಾಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಹೋರಾಟ ಮಾಡ್ತಾ ಇಲ್ಲ. ಖರ್ಗೆ ಸಾಹೇಬರ ಒಂದು ಹೆಸರನ್ನು ಕೆಡಿಸಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎರಡನೇ ಅಂಬೇಡ್ಕರು ಮತ್ತು ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರ ಒಂದು ಹೆಸರನ್ನು ಕೆಡಿಸ್ಬೇಕಂತ ಭಾವನೆ BJP ಅವರ ಬಲ್ಲಿದೆ ಹೊರತಾಗಿ ಈ ಒಂದು ಅನುಕಂಪದ ಆಧಾರ ಮೇಲಾಗಲಿ ಆತ್ಮಹತ್ಯೆ ಮಾಡಿಕೊಂಡ ಯುವಕರ ಕುಟುಂಬಕ್ಕೆ ಶಾಂತವನ್ನ ಹೇಳುವ ವಿಚಾರ ಅವ್ರ ಬಳಿ ಇಲ್ಲ. ಇಂಥ ಒಂದು ಕೆಟ್ಟ ನಡವಳಿಕೆಗಳು BJP ಅವರು ಬಿಡಬೇಕು. ನಮ್ಮ ಗಾಂಧಿಗಿರಿಯನ್ನು ನೋಡಿ ಆದರೂ ಕಲೀಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇಟ್ಟುಕೊಂಡು ಇವತ್ತು ಖರ್ಗೆ ಸಾಹೇಬರ ಮನೆ ಎದುರು ಎಲ್ಲ ಯುವ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಇವತ್ತು BJP ಅವರನ್ನು ಸ್ವಾಗತ ಮಾಡಿ ನಾವು ಅವರಿಗೆ ಎಳೆನೀರು ಕುಡಿಸಿ ಕಳಿಸ್ತೇವೆ.